ಹಿಂದೆ 10 ವರ್ಷ ಇದ್ದಾಗ ಯಾಕೆ ಮಾಡಲಿಲ್ಲ? ಅದಕ್ಕಿಂತ ಮೊದಲು 50 ವರ್ಷ ಇದ್ದಾಗ ಯಾಕೆ ಮಾಡಲಿಲ್ಲ? ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳುವಂತ ಪಾರ್ಟಿ ನಂಬರ್ 1. ನಂಬರ್ 2, ಇಲ್ಲಿವರೆಗೆ 75 ವರ್ಷದಾಗ 65 ವರ್ಷ ಕಾಂಗ್ರೆಸ್ ಪಾರ್ಟಿ, 60 ವರ್ಷ ಕಾಂಗ್ರೆಸ್ ಪಾರ್ಟಿ ಇತ್ತು. ಅದ್ರೊಳಗೆ ಒಟ್ಟು ಸಾಲ ಮನ್ನಾ ಆಗಿದ್ದು 65,000 ಕೋಟಿ ರೂಪಾಯಿ. ನಾವು ಕೃಷಿ ಸಮ್ಮಾನ್ ನಿಧಿ ಒಳಗೆ ರೈತರ ಅಕೌಂಟ್ಗೆ ಹಾಕಿದ್ದು 3 ಲಕ್ಷ ಕೋಟಿ ರೂಪಾಯಿ. 3 ಲಕ್ಷ ಕೋಟಿ ರೂಪಾಯಿ. ಇವ್ರೇನ್ ಮಾತಾಡ್ತಾರೆ? ಇವರು ಜನಕ್ಕೆ ಸುಳ್ಳು ಹೇಳೋದು, ದಾರಿ ತಪ್ಪಿಸೋದು, ಏನಾದ್ರೂ ಮಾಡಿ ಏನ್ಕೇನು ಮಾಡಿ ವಯನಾಡ್ದಾಗ ತಮ್ಮ ಧ್ವಜವನ್ನು ಬಿಟ್ಟವ್ರಿ ಇವ್ರು ಎಷ್ಟರ ಮಟ್ಟಿಗೆ ಮಂದಿಗೆ ಮೋಸ ಮಾಡ್ತಾರೆ. ಇವರು ತಮ್ಮ ಧ್ವಜ ಬಿಟ್ಟು ಮುಸ್ಲಿಂ ಲೀಗ್ನ ಧ್ವಜ ತಗೊಂಡು ಹೋದಂಥವ್ರು ತಮ್ಮ ಧ್ವಜಕ್ಕೆ ಕಿಮ್ಮತ್ತಿಲ್ಲ, ಇವ್ರಿಗೆ ತಮ್ಮ ಚಿಹ್ನೆಗೆ ಕಿಮ್ಮತ್ತಿಲ್ಲ. ಇವ್ರು ಏನ್ ಜನಕ್ಕೆ ಒಳ್ಳೇದು ಮಾಡ್ತಾರೆ? ಇವರೆಲ್ಲ ಸುಳ್ಳು ಹೇಳುವಂಥದ್ದು. ಮತ್ತು ಇದೆಲ್ಲ ದೇಶದ ಜನರನ್ನ ನಾವೇನೋ ಮರಳು ಮಾಡ್ತೀವಿ ಅಂತ ತಿಳ್ಕೊಂಡಾರ. ಹೋದ ಸರ್ತಿ ಹೇಳಿದ್ರು 72,000 ರೂಪಾಯಿ ಕೊಡ್ತೀವಿ ನ್ಯಾಯ ಅಂತ. ಜನ ತಿರಸ್ಕಾರ ಮಾಡಿದ್ರು. ನಮಗೆ ಹಿಂದಿದ್ದಕ್ಕಿಂತ ಸೀಟ್ ಜಾಸ್ತಿ ಬಂತು. ಈ ಸರ್ತಿನೂ ಇವರು ಸುಳ್ಳು ಹೇಳ್ತಾರ ಅಂತ ಜನಕ್ಕೆ ಗೊತ್ತಿದೆ. ಕೊಡದಿದ್ರೆ ಇಷ್ಟು ವರ್ಷ ಯಾಕೆ ಕೊಡ್ಲಿಲ್ಲ? ಅವ್ರ ಉತ್ತರ ಹೇಳಿ. ಅದಕ್ಕೆ 10 ವರ್ಷದೊಳಗೆ ಒಂದ್ ಸರ್ತಿ 45,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು UPA ಕಾಲದಾಗ. ಯಾಕೆ ಮಾಡ್ಲಿಲ್ಲ ಅವಾಗ? ಎಲ್ಲ ಸುಳ್ಳು ಹೇಳೋದು. ಮತ್ತು 16 ಲಕ್ಷ ಕೋಟಿ ರೂಪಾಯಿ ಅವರಿಗೆ ರೈಟ್ ಆಫ್ ಮತ್ತು ವೇ ಆಫ್ ಅದ್ರ ಬಗ್ಗೆ ಡಿಫರೆನ್ಸು ಗೊತ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೆ ಯಾರೋ ಬರೆದು ಕೊಟ್ಟದ್ದು ಓದ್ತಾರ. ರೈಟ್ ಆಫ್ ಅಂತಂದ್ರ ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ಗಳು ನಡೀತಿರ್ತಾವ, ವ್ಯಾಜ್ಯಗಳು ನಡೀತಿರ್ತಾವ, ವಸೂಲಿ ಪ್ರೊಸೆಸ್ ನಡೀತಿರ್ತದೆ. ವೇ ಆಫ್ ಅಂದ್ರೆ ಅವ್ರು ಪೂರಾ ಸಾಲ ಮನ್ನಾ. ಯಾರ್ದು 1 ನಯಾ ಪೈಸಾ ಇವತ್ತಿನವರೆಗೆ ಸಾಲ ಮನ್ನಾ ಯಾರ ಇಂಡಸ್ಟ್ರಿಯಲಿಸ್ಟ್ದು ಆಗಿಲ್ಲ. ಇವ್ರೇನ್ ಫೋನ್ ಮುಖಾಂತರ ವಿಜಯ್ ಮಲ್ಯಗೆ, ಚೋಕ್ಸಿಗೆ ಎಲ್ಲ ಇವ್ರ ಕಾಲದಾಗ ಲೋನ್ ಕೊಟ್ಟಿದ್ರು. ಅವ್ರು ನಾವು ಬಂದ ಮೇಲೆ ವಸೂಲು ಮಾಡ್ತೀವಿ ಅಂತ ಓಡಿ ಹೋಗ್ಯಾರ. ಅವ್ರನ್ನೆಲ್ಲ ಕರ್ಕೊಂಡ್ಬರೋ ಕೆಲಸ ನಾವು ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅತ್ಯಂತ ಒಬ್ಬ ಬೇಜವಾಬ್ದಾರಿ ಮತ್ತು ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಸತ್ಯ ಹೇಳಬೇಕು ಅನ್ನುವಂತ ಅರಿವಿಲ್ಲದಂತಹ ಒಬ್ಬ ಮನುಷ್ಯ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದವ್ರ ಮೇಲೆ ಏನಾಗ್ತದೆ ಸರ್ ಈ ಸರ್ಕಾರ? ಅಲ್ಲ, ಈ ಸರ್ಕಾರದಲ್ಲಿ ಜನ ಯಾವ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ. ಇದು ಈ ಸರ್ಕಾರದ ನೀತಿಯಾಗಿದೆ. ಯಾಕಂದ್ರೆ ಇದು ನಿಮ್ಗ ನಾನು ರಿಪೀಟೆಡ್ಲಿ ಹೇಳೋದು, ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕೆ ಬರೋದಿಲ್ಲ ಹೇಳ್ರಿ? ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗ್ ಧ್ವಜ ಹಿಡಿತಾರ. ಮುಸ್ಲಿಂ ಲೀಗ್ ಯಾವ ಪಾರ್ಟಿ? ಡೈರೆಕ್ಟ್ ಆಕ್ಷನ್ ಅಂತ ಕರೆ ಕೊಟ್ಟಿತ್ತು. ಡೈರೆಕ್ಟ್ ಆಕ್ಷನ್ ಅಂತಂದ್ರೆ ಹಿಂದೂಗಳನ್ನ ನೇರವಾಗಿ ಕೊಗ್ಗಲೆ ಮಾಡ್ರಿ, ಹಿಂದೂ ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡ್ರಿ, ಇದು ಡೈರೆಕ್ಟ್ ಆಕ್ಷನ್ ಇತ್ತು. ಯಾರು ಕೊಟ್ಟಿದ್ರು? ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು. ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂತ ಕುಮ್ಮಕ್ ಸಿಗ್ತದ. ಯಾಕಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಅವ್ರನ್ನ ಸಮರ್ಥನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಅದೊಂದು ಹಿಂದೂ ವಿರೋಧಿ ಪಾರ್ಟಿ. ಅವರು ಓಟಿಗಾಗಿ ಯಾವ ಮಟ್ಟದ ಅಪೀಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅಂತ ಅನ್ನೋದು ಇವೆರಡೂ 3 ಘಟನೆಗಳು, ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವ್ರು ನಡ್ಕೊಂಡ ರೀತಿ, ಹನುಮಾನ್ ಚಾಲೀಸ ಮತ್ತು ನಿನ್ನೆ ಜೈ ಶ್ರೀರಾಮ್ ಅಂದವರ ಮೇಲೆ ಹಲ್ಲೆ. ಮತ್ತು ಹನುಮಾನ್ ಚಾಲೀಸ ಯಾರು ಆ ಹನುಮಾನ್ ಚಾಲೀಸವನ್ನ ತಮ್ಮ ಅಂಗಡಿಯಲ್ಲಿ ಅದನ್ನ ಹಾಕಿದ್ರು ಅವ್ರ ಮೇಲೆ FIR ಆಗ್ತದೆ. ಇದು ಯಾವ ದೇಶದಾಗಿದ್ದೀವಿ ನಾವು? ಅದಕ್ಕೆ ಜನ ಜಾಗೃತ ಆಗ್ಬೇಕನ್ನುವಂಥದ್ದೇ ನಂದು ವಿನಂತಿ ಇದೆ. ಎಷ್ಟು ಮಟ್ಟಿಗೆ ಅಪೀಸ್ಮೆಂಟ್ ಮತ್ತು ಎಷ್ಟು ಮಟ್ಟಿಗೆ ದುಸ್ಥಿತಿ ತಲುಪದ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಈಗ 100% ಇದು ಪ್ರೋ ಮುಸ್ಲಿಂ ಸರ್ಕಾರ ಇದು. ಸೇರ್ಬಾರ್ದಾಗಿತ್ತು. ಅವ್ರಿಗೆ ನಾನು ಹೇಳಿದ್ದೆ 2-3 ಸರ್ತೆ, ಸೇರ್ಬೇಡ್ರಿ, ನಾವು ನಿಮ್ಮ ಕಾಳಜಿ ತಗೊಳ್ತೀವಿ, ಏನಾಗಿದ್ದು ಸರಿನೋ ತಪ್ಪೋ ಮತ್ತೊಬ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅವ್ರು 10 ಸರ್ತೆ ಹೇಳಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕನ್ನೋ ನನ್ನ ಇಚ್ಛೆ ಇದೆ, ನಾನು ಎಲ್ಲಿ ಹೋಗಲ್ಲ ಅಂತ. ಆದ್ರೂ ಹೋಗಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿ. ರಾಹುಲ್ ಗಾಂಧಿ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಂದ್ರೆ ಎಡವಟ್ಟು ಮಾಡ್ತಾರೆ ಅಂತ ಹೇಳಿದ್ರು. ಎಡವಟ್ಟನ್ನ ಮಾಡ್ತಿದ್ದಾರೆ. DK ಶಿವಕುಮಾರ್ ಚೀಫ್ ಮಿನಿಸ್ಟರ್, ಸಿದ್ದರಾಮಯ್ಯ ಪ್ರೆಸಿಡೆಂಟ್ ಅಂತ ಭಾಷಣ ಮಾಡಿದ್ದಾರೆ. ಅಂದ್ರೆ ಮುಂದೆ ಬರೋ ಇಂಡಿಕೇಶನ್ ಕೊಟ್ಟಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.